ನಮಸ್ಕಾರ. ಇವತ್ತು ನನ್ನ ತಾಲೂಕಿನ ಪೂಜ್ಯ ದೇವಸ್ಥಾನದ ಚೌಡೇಶ್ವರಿಯ ಉಜಿನಿಯ ದೇವಸ್ಥಾನದ ಹಿನ್ನೆಲೆಯಲ್ಲಿ ತೆಗೆದಂಥ ಚಿತ್ರೀಕರಣ ಶುರುವಾಗಲಿಕ್ಕೆ ಕೆಲವೇ ದಿನ ಇದೆ. ವಿಶೇಷವಾಗಿ ನಮ್ಮ ನರೇಶ್ ಗೌಡ್ರು ಇದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿ ನನ್ನ ತಾಲೂಕಿನ ಎಲ್ಲ ಹಬ್ಬದ ಒಂದು ಹಿನ್ನೆಲೆಯ ಹಬ್ಬದ ಪ್ರಯುಕ್ತ ಮಾಡುವಂಥ ಒಂದು ಈ ಚಿತ್ರತಂಡದವರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಿ, ಈಗ ತಾನೇ ಚಿತ್ರದ ಒಂದು ಟ್ರೈಲರನ್ನು ರಿಲೀಸ್ ಮಾಡೋದ್ರಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ನಾವೆಲ್ಲ ಸೇರಿ ಈ ಟ್ರೈಲರನ್ನು ರಿಲೀಸ್ ಟ್ರೈಲರ್ ಲಾಂಚ್ ಅಂತ ಹೇಳಿ ಟ್ರೈಲರ್ ಲಾಂಚ್ ಆಗಲಿ ಅಂತ. ಥ್ಯಾಂಕ್ ಯು ರಂಗನಾಥ್ ಸರ್. ಒಂದು ಫೋಟೋ ಅದಾದ್ಮೇಲೆ ಎಲ್ಲ ಅತಿಥಿಗಳು ನನ್ನ ಎಲ್ಲ ಹಳೆಯ ಮಿತ್ರರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರ. ಇದು ಊರಪ್ಪ ಅಂತ ನಾವು ಸ್ಟಾರ್ಟ್ ಮಾಡಿದ್ದು ಪ್ರತಿ ವರ್ಷ ನಾವು ಗೌಡ್ರು ನರೇಶ್ ಗೌಡ್ರು ಊರಿಗೆ ಹೋಗ್ತಾ ಇದ್ದವು. ಒಂದಿನ ಹಿಂಗೆ ಮಾತಾಡ್ದ ಸರ್ ಈ ಊರಬ್ಬದ ಮೇಲೆ ಮಾಡೋಣ ಅಂತ ಶಂಕರ್ ಸುಮ್ಮನೆ ಒಂದು ಲೈನ್ ಸ್ಟಾರ್ಟ್ ಮಾಡಿದ್ರು. ಅದು ಹಂಗೆ ಒಂದು ಕಥೆ ಥರ ಆಗೋಗಿ ಅದು ಆ ಊರಿನ ಸಂಪ್ರದಾಯದ ಬಗ್ಗೆ ಅವರು ಸರ್ ಅದು ಬುಕ್ ಒಂದು ಕೊಟ್ಟರು ಎಲ್ಲರಿಗೂ ಓದಿ ಅಂತ ಗೌಡ್ರು. ಅದನ್ನು ಓದ್ದ. ಸೊ ಇದರಲ್ಲಿ ಒಂದಷ್ಟು ವಿಷಯ ಇದೆ. ಆಮೇಲೆ ಆ ದೇವರ ಬಗ್ಗೆ ಅಲ್ಲಿ ಬರೋ ಜನ ನಾವು ಒಂದು 9-10 ವರ್ಷದಿಂದ ಊರಿಗೆ ಹೋಗ್ತಾ ಇದ್ದೋ. ಸೊ ಸುಮ್ಮನೆ ಹೋಗೋದು ಗೌಡ್ರ ಊರಿಗೆ ಹೋಗೋದು. ಹಬ್ಬ ಅಂದರೆ ಗೊತ್ತಲ್ಲ, ಊರಬ್ಬ ಅಂದರೆ ಏನೇನು ನಡೀತದೆ ಅಲ್ಲಿ ಏನು ಮಾಡ್ತೀವಿ, ಹೋಗೋದೇ ಅದೇ ಕಾರಣಕ್ಕೆ ಹೋಗೋದು, ತಿನ್ನೋದು ಮಾಡೋದು. ಸೊ ಅದನ್ನ ಅಲ್ಲಿ ಏನೇನು ತಪ್ಪುಗಳು ಏನೇನು ನಡೆಯುತ್ತೆ, ಆ ಊರ ಹಬ್ಬಕ್ಕೆ ಏನು ಮಹತ್ವ ಇದೆ ಅದನ್ನ ಬಿಟ್ಟು ನಾವೇನೇನು ತಪ್ಪುಗಳು ಮಾಡ್ತೀವಿ ಅನ್ನೋ ವಿಷಯನ ಅಲ್ಲಿ ನಾವೇ ಚರ್ಚೆ ಮಾಡಿಕೊಂಡು ಅದೇ ಥರ ಅದನ್ನೇ ಒಂದು ಕತೆ ಥರ ಮಾಡಿ ಆ ಊರು ದೇವತೆ ಬಗ್ಗೆ ಒಂದು ಒಳ್ಳೆ ಪ್ರಶಂಸೆ ಬರೋ ಥರ ಮಾಡಬೇಕು ಅನ್ನೋ ಇದ್ರ ಮೇಲೆ ಈ ಕತೆ ಮಾಡಿ ಅದಕ್ಕೊಂದು ಎಲ್ಲರೂ ಸೇರಿ, ನಾನು ಒಬ್ಬನೇ ಬರೋದಿಲ್ಲ ಇದನ್ನ ಡೈಲಾಗು, ಎಲ್ಲ ಡೈರೆಕ್ಟರ್ಗಳು, ನಾನು, ಶ್ರೀಧರು, ಶಂಕರ್ರು, ಆಮೇಲೆ ಬಾಹುಬಲಿ, ಎಲ್ಲರೂ ನಾವು ಎಷ್ಟು ಜನ ಸ್ನೇಹಿತರುಗಳು ಇದೀವೋ, ನರೇಶ್ ಗೌಡ್ರು ಫ್ರೆಂಡ್ಸ್ ಯಾರು ಡೈರೆಕ್ಟರ್ಗಳಿದ್ರು ಮಾಡಿದೀವೋ ಅಷ್ಟು ಜನ ಸೇರಿ ಬರೆದಿರೋ ಅಂತ ಸಂಭಾಷಣೆ ಮತ್ತೆ ಈ ಕತೆಗೆ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿರೋದು. ಮುಖ್ಯವಾದ ಕತೆ ಸಾರ್ದು. ಅದಕ್ಕೆ ಕಾರಣಕರ್ತರು ನರೇಶ್ ಗೌಡ್ರು, ನಿರ್ದೇಶಕರು ಶಂಕರ್ ಅವರು, ಹಾಗೆ ನನ್ನ ಕ್ಯಾಮರಾಮನ್ ಎ ವಿ ಕೃಷ್ಣಕುಮಾರ್ ಅವರು, ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿದವರು. ಆಕ್ಚುಲಿ ಆಗಲೇ ವಾಸು ಅವರು ಹೇಳಿದಂಗೆ ಇದು ಒಂದು ಚಾಲೆಂಜಿಂಗ್ ಆ್ಯಂಡ್ ಫಸ್ಟ್ ನಾವು ಪಿಕ್ನಿಕ್ ಅಂದ್ಕೊಂಡು ಹೋಗೋ ಥರನೇ. ಯಾವ ಒನ್ಸ್ ಮೋರ್ ಕವರು ಆ ಟೈಮಿಂದ ಆ ಊರಿಗೆ ಹೋಗ್ತಾ ಇದ್ದೀನಿ. ಆ ದೇವಿ ತುಂಬ ಮಹಿಮೆ ಇರೋದು. ಆ ಚೌಡೇಶ್ವರಿ ದೇವಿ ಜಾತ್ರೆ ಅಂದ ತಕ್ಷಣ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೋಗಿ ನೀವು ಒರಿಜಿನಲ್ ಜಾತ್ರೆ ನೋಡೋದು ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ. ಸೊ ನಾವು ಒಂದು 7-8 ವರ್ಷದಿಂದ ಹೋಗ್ತಾನೆ ಇದ್ವಿ. ಪ್ರತಿ ಸತಿ ಹೋಗುವಾಗ ಎಲ್ಲ ನಡೀತಾರೆ. ಒಂದ್ಸತಿ ಲಕ್ಕಿ ಶಂಕರ್ ನಾವೆಲ್ಲ ಡಿಸ್ಕಸ್ ಮಾಡುವಾಗ ಇದ್ರ ಬಗ್ಗೆ ಒಂದು ಸಿನಿಮಾ ಮಾಡೋಣ ಅಂತ ನಿರ್ಮಾಣ ಮಾಡ್ಕೊಂಡು ಹೋದ್ವಿ. ನಾವು ಏನು ಅನ್ಕೊಳ್ಳೋದ್ರೆ ಫಸ್ಟ್ ಏನು ಮಾಮೂಲಿ ಸಿನಿಮಾ ಥರ ಇರುತ್ತೆ ಅನ್ನೋ ಥರ ಅನ್ಕೊಂಡು ಹೋದ್ರೆ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಬೇಕು ಅಂತ ಲಕ್ಕಿ ಶಂಕರ್ ಶುರು ಮಾಡಿದ್ರು. ಅವಾಗೇ ಸ್ಟಾರ್ಟ್ ಆಯ್ತು ನಮಗೆ. ರಿಯಲಿಸ್ಟಿಕ್ ಅಂದ ತಕ್ಷಣ ಈಗ ಕ್ಯಾಮ್ರಾ ಇಡಕ್ಕೆ ಜಾಗ ಇರಲ್ಲ, ಆಮೇಲೆ ಜನಗಳ ಮಧ್ಯೆ ಹೋದ್ರೆ ತಳ್ಬಿಡ್ತಾರೆ. ಈ ಥರ ತುಂಬ ಚಾಲೆಂಜಿಂಗ್ ಏನೇನೋ ಮಾಡಿಕೊಂಡು ಒಂದು 4 ಜನ ಟೀಮ್ ಥರ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಒಬ್ಬೊಬ್ಬರು ಒಂದೊಂದು ಬ್ಲಾಕ್ ಯೂಸ್ ಮಾಡಿಕೊಂಡು ಈ ಪೋರ್ಷನ್ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಎಲ್ಲ ನೈಟ್ಲಿ ಡಿಸ್ಕಸ್ ಮಾಡ್ತೀವಿ. ಬೆಳಗ್ಗೆ ಎತ್ಕೊಂಡು ಹೋಗಿ ಕುತ್ಕೊಂಡು ಶೂಟ್ ಮಾಡೋದು. ಇದೇ ಥರ ಒಂದು 2-3 ವರ್ಷ ತುಂಬ ಕಂಟಿನ್ಯೂ ಮಾಡ್ಕೊಂಡು ಮಾಡಿ ಈ ಒಂದು ಸಿನಿಮಾ ತಂದಿದ್ವಿ. ಈಗಾಗಲೇ ನೋಡಿದ್ದೀರ ಎಲ್ಲ ಟ್ರೈಲರ್ನ, ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ 9 ಸಾಂಗ್ಗಳಿದೆ. 9ರಲ್ಲಿ 8 ಸಾಂಗು ನಮ್ಮ ನಂಜಪ್ಪ ಸರ್ ಹಾಗೆ ಅವರ ಟೀಮ್ ಅವ್ರು ಆಡಿದ್ದಾರೆ. ಆ್ಯಂಡ್ ಒಂದು ಸಾಂಗ್ ನಾನೇ ಮಾಡಿದ್ದೀನಿ, ಅದನ್ನು ಅನಿತಾ ಸಾರಮ್ಮ ಮೇಡಮ್ ಮಾಡಿದ್ದಾರೆ. ಆ್ಯಂಡ್ ಸೊ ಈಗ ಜೂನ್ 19ನೇ ತಾರೀಕು ರಿಲೀಸ್ ಆಗ್ತಿದೆ ನಮ್ಮ ಸಿನಿಮಾ. ಸೊ ಎಲ್ಲ ಥಿಯೇಟರ್ನಲ್ಲಿ ಹೋಗಿ ನೋಡಿ, ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಹಾಂ ಸರ್, ದೇವಿ ಬಗ್ಗೆ ಸರ್, ಅಂದರೆ ಉಜ್ಜಿನಿ ಊರಿನ ಬಗ್ಗೆ ಮಾಡಿದ್ದೀವಿ. ಹಾಂ ಹೌದು ಸರ್, ಎಲ್ಲ ನಂಜಪ್ಪ ಸರ್ ಅಂತ ಇದ್ದಾರೆ, ಅವರ ಫೋಕ್ ಆರ್ಟಿಸ್ಟ್ ಎಲ್ಲ ಅವರು 5 ಜನ ಇದ್ದಾರೆ ಸರ್. ಬ್ಯಾಕ್ಗ್ರೌಂಡ್ ಸ್ಕೋರ್ ನಂದೇ ಸರ್. ತುಂಬ ಚಾಲೆಂಜಿಂಗ್ ಇತ್ತು ಸರ್. ಅಂದರೆ ನಾನು ಒಂದು ಪೋರ್ಷನ್ ಸ್ಟಾರ್ಟಿಂಗ್ ಟ್ರೈಲರ್ ಪೋರ್ಷನಲ್ಲಿ ಸ್ಟಾರ್ಟಿಂಗ್ ಬರುತ್ತೆ, ಅದೆಲ್ಲ ಔಟ್ಡೋರಲ್ಲೇ ಲೈವ್ ಮಾಡಿದ್ದು, ಲೈವ್ ರೆಕಾರ್ಡ್ ಮಾಡಿದ್ದು. ಇನ್ನೆಲ್ಲ ಆಲ್ಮೋಸ್ಟ್ ನಾದಸ್ವರ ಇದೆಲ್ಲನೂ ಸ್ಟುಡಿಯೋದಲ್ಲಿ ಮಾಡಿದ್ದು. ಇದು ನನ್ನ 2ನೇ ಸಿನಿಮಾ ನಾಯಕ ನಟನಾಗಿ. ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಬಂದಿರೋದು ಅಂತ. ರಂಗನಾಥ್ ಸರ್ ಪಾಪ ತುಂಬ ಬ್ಯುಸಿ ಇದ್ರು, ಕೇಳ್ಕೊಂಡಾಗ ಬಂದು ನಮ್ಮ ನಂಜೇಶ್ ಅಂತ ಇದ್ದಾರೆ ಅವ್ರ ತಮ್ಮ, ಅವ್ರು ಕರ್ಕೊಂಡ್ಬಂದು ನಮ್ಮ ಆನಂದ್ ಅವರೆಲ್ಲ ಸಪೋರ್ಟ್ ಮಾಡಿ
ಎಲ್ಲರೂ ಬಂದಿದ್ದಾರೆ, ತುಂಬ ಖುಷಿ ಆಯಿತು. ಆಮೇಲೆ ನಮ್ಮ ಈ ಈ ಸಿನಿಮಾ ಮಾಡೋಕ್ಕೆ ಮುಖ್ಯ ಕಾರಣಕರ್ತರು ಅಂದರೆ ನಮ್ಮ ಲಕ್ಕಿ ಶಂಕರ್. ಯಾಕೆಲ್ಲ ನಾನು ಊರಿಗೆ ಹೋಗ್ತಾ ಇದ್ದೆ, ಊರ ಹಬ್ಬದಲ್ಲಿ ನಾವು ಈ ಸುಣ್ಣ ಬಣ್ಣ ಅಂತ ಮಾಡ್ತೀವಿ ಊರಿಗೆ ಮನೆಗಳಿಗೆಲ್ಲ. ಆ ಮನೆಗೆ ಬಣ್ಣ ತೊಗೊಂಡು ಹೋಗ್ತಾ ಇದ್ದೆ ಪೇಂಟ್ ಮಾಡಿಸೋದಕ್ಕೆ. ಏನು ಸರ್ ಅಂತಂದ್ರೆ ಊರ ಹಬ್ಬ ಮಾಡ್ತಾ ಇದ್ದೀವಿ, ಅದಕ್ಕೆ ಅಂದರೆ ಊರ ಹಬ್ಬ ಟೈಟಲ್ ಚೆನ್ನಾಗಿದೆ ಅಂತ ಮಂಗಳವಾರ ಹೋಗ್ತಾ ಇದ್ದೆ. ಯಾವ ಸಿನಿಮಾ ಮಾಡೋಕ್ಕೆ ಸಾಕಾಗಿದೆ ನನಗೆ, ಒನ್ಸ್ ಮೋರ್ ಕವರ್ ಮಾಡಿ, ಬೇಡ ಮನೇಲಿ ಬೈತಾರೆ, ನಾನು ಹೆಂಡತಿ ಇಲ್ಲೇ ಇದ್ದಾಳೆ, ಬೈತಾರೆ ಸಿನಿಮಾ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅಂತ ಹೇಳಿದೆ. ಇಲ್ಲ ನೀವು ಬನ್ನಿ ಮಾತಾಡೋಣ ಅಂತ ಸಾಯಂಕಾಲ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡ್ವಿ. ಲಕ್ಕಿ ಶಂಕರ್, ನಮ್ಮ MD ಶ್ರೀಧರ್ ಸರ್, ವಾಸು ಸರ್, KK ಎಲ್ಲ ಆಲ್ಮೋಸ್ಟ್ ವಾರಕ್ಕೊಂದ್ಸಲಿ ಸೇರ್ತೀವಿ. ಸೇರ್ಕೊಂಡಾಗ ಯಾಕೆ ಸುಮ್ಮನೆ ಒಂದು ಸಿನಿಮಾ ಮಾಡಬಾರ್ದು ನಿಮ್ಮ ಮೂರು ದೇವ್ರ ಬಗ್ಗೆ ಅಂತ ಇವರೆಲ್ಲ ಸಪೋರ್ಟ್ ಕೊಟ್ಟು ಮಾತಾಡಿ ನಾನು ಬೇಡ ಅಂತಲೇ ಹೇಳ್ತಾ ಇದ್ದೆ. ಅಲ್ಲಿಂದ 4 ಗಂಟೆಗೆ ಚೇಂಬರ್ಗೆ ಹೋದ್ವಿ. ಟೈಟ್ಲ್ ರಿಜಿಸ್ಟರ್ ಮಾಡಿಸ್ಬಿಟ್ಟು ಮಂಗಳವಾರ ಅಮಾವಾಸ್ಯೆ ದಿವಸ. ಅದಕ್ಕೆ ಕಾಕತಾಳಿ ಹೋಗಿ ಮಂಗಳವಾರನೇ ಎಲ್ಲ ಪ್ರೋಗ್ರಾಮು ಮಂಗಳವಾರನೇ ಆಗ್ತಾ ಇದೆ. ಅದೇನು ಅಂತ ಗೊತ್ತಿಲ್ಲ. ಇವತ್ತು ನೋಡಿ ಪ್ರೆಸ್ ಬಿಟ್ಟು ಮಂಗಳವಾರ ಮಾಡ್ತಾ ಇದೀವಿ. ಮೊನ್ನೆ ನಮ್ಮದು ಇದು ಬಂತು, ಸೆನ್ಸಾರ್ ಸರ್ಟಿಫಿಕೇಟ್ ಮಂಗಳವಾರ ಬಂದಿದೆ. ಮಂಗಳವಾರನೇ ಬಂದಿರೋದೇನೆ ದೇವ್ರಿಗೆ, ನಮ್ಮ ಚೌಡೇಶ್ವರಿ ದೇವ್ರ ವಾರ ಮಂಗಳವಾರ. ಹಾಗಾಗಿ ಅಲ್ಲಿ ಜಾನಪದ ಟೀಮ್ ನಮ್ಮ ನಂಜಪ್ಪ ಅವ್ರು ಸಹ ಬಂದಿದ್ದಾರೆ. ತುಂಬ ಚೆನ್ನಾಗಿ ಆಡಿ ಆಕ್ಟ್ ಮಾಡಿದ್ದಾರೆ ಅವರೇನೆ, ಡಾಕ್ಟರ್ ನಂಜಪ್ಪ ಅಂತ ಅಂದ್ಬಿಟ್ಟು. ಆಮೇಲೆ MD ಶ್ರೀಧರ್ ಬರಬೇಕಾಗಿತ್ತು, ಇನ್ನು ಬರೋಕ್ಕಾಗಿಲ್ಲ ಅವರೇನೋ ಕಾರಣಾಂತರಗಳಿಂದ. ಆಮೇಲೆ ನಮ್ಮ ಸಿನಿಮಾದಲ್ಲಿ ತುಂಬ ಜನ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಅದರಲ್ಲಿ ಕೆಲವರು ನಮ್ಮ ಬಿರದರ್ ಸರ್ ಲೇಟಾಗಿ ಬಂದಿದ್ದಾರೆ. ತುಂಬ ಧನ್ಯವಾದಗಳು ಸರ್ ಬಂದಿದ್ದಕ್ಕೆ. ಹಾಗೆ ನಮ್ಮ ಒನ್ಸ್ ಮೋರ್ ಗೌರವದಲ್ಲಿ ಆಕ್ಟ್ ಮಾಡಿದರು ನಮ್ಮ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಆಕ್ಟ್ ಮಾಡೋಕ್ಕಾಗಿಲ್ಲ. ನಮ್ಮ ಮೈಸೂರು ನಮ್ಮ ಸ್ನೇಹಿತರು ಬಂದಿದ್ದಾರೆ, ಗೌತಮ್ ಸರ್. ಹಾಗೆ ಲೇಟಾಗಿ ನಮ್ಮ ಮೈಸೂರು ಇನ್ನೊಬ್ಬ ಬಲರಾಜ್ ಒಡಿಯೋ ಸರ್ ಬಂದಿದ್ದಾರೆ, ಮಿಮಿಕ್ರಿ ಗೋಪಿ ಸರ್ ಬಂದಿದ್ದಾರೆ, ಬೆಂಕಿ ತನೀಶ್ ಅವರು ಬಂದಿದ್ದಾರೆ. ಅವರ ಜೋಡಿ ಇವ್ರು ಬರೋಕ್ಕಾಗಿಲ್ಲ, ಮಿತ್ರ ಅವರು ಶೂಟಿಂಗ್ ಇರೋದ್ರಿಂದ. ಹಾಗೆ ನಮ್ಮವ್ರನ್ನ ಈ ಚಿತ್ರ ಮಾಡೋಕ್ಕೆ ಇನ್ನೊಂದು ಕಾರಣಕರ್ತರು ಅಂದರೆ ನಮ್ಮ PhD ಮಾಡಿದ್ದಾರೆ ಸಿನಿಮಾ ಇದ್ರ ಬಗ್ಗೆ, ಚೌಡೇಶ್ವರಿ ದೇವ್ರ ಬಗ್ಗೆ. ಈಚಿ ಬೋರ್ಲಿಂಗಿಯರು, ನಮ್ಮ ಆನಂದ್ ಚಿಕ್ಕಪ್ಪ ಅವರು, ಅವರ ನೇತೃತ್ವದಲ್ಲಿ ಫಸ್ಟ್ ಕೇಳ್ಕೊಂಡ್ವಿ ಹೇಗೆ ಸರ್, ಯಾಕೆಂದ್ರೆ ಆಚರಣೆಗಳು ಹೇಗೆ ಮಾಡಬೇಕು, ಹೇಗೆ ಇದು ಮಾಡಬೇಕು ಅಂತೇಳಿ. ಬಟ್ ಅದರಲ್ಲಿ ಇವತ್ತಿನ ಸನ್ನಿವೇಶಕ್ಕೆ ಏನು ಬೇಕೋ ಅದನ್ನೆಲ್ಲ ತಗೊಂಡು ಬುಕ್ಕಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ. ಹಾಗೆ ನಮ್ಮ ಹೆಡ್ಸಲ್ಲಿ ಪುಟ್ಟಸ್ವಾಮಿ ಸರ್ ಬಂದಿದ್ದಾರೆ, ನಮ್ಮ ರೆಡ್ಡಿ ಕೃಷ್ಣ ಪ್ರಸಾದ್ ಬಂದಿದ್ದಾರೆ, ನಮ್ಮ ರಿಲೇಷನ್ನು ಪುಟ್ಟಸ್ವಾಮಿ ಗೌಡರು ಬಂದಿದ್ದಾರೆ. ಹಾಗೆ ನಮ್ಮ ಚಂದ್ರಪ್ಪ ಉದ್ಯಮಿ ಬಂದಿದ್ದಾರೆ. ಎಲ್ಲ ಮದುವೆ ತುಂಬ ಧನ್ಯವಾದಗಳು. ಹಾಕೊಳ್ಳಲ್ಲ, ಹಾಗೆ ಕರ್ಗ ಕುಡಿತೀವಿ, ನಾವು ಕರಗದ್ದು ಗುಡ್ರು ಅಂತ ನಮ್ಮಲ್ಲಿ ಅನ್ಸ್ಕೊಳ್ತಾರೆ. ಇದರಲ್ಲಿ ಮೇಯ್ನ್ ಮೂಲ ಇದೆ ಅಂತಂದರೆ, ನಮ್ಮೂರಲ್ಲಿ ದಲಿತರು 6 ಜನ ಬ್ರಾಹ್ಮಣರಾಗಿ ಜನವರ ಹಾಕ್ಕೊಂಡು ವಿಧಿವಿಧಾನ ಪ್ರಕಾರ ಅಗ್ನಿಕೊಂಡ ಆಯ್ತಾರೆ ಸರ್ ಇದರಲ್ಲಿ. ಅದು ಮೇಜರ್ ಇದು. ಅವ್ರನ್ನ ಸಿನಿಮಾ ರಿಲೀಸ್ ಅವ್ರ ಲೈವ್ ಕರೆಸ್ತಾ ಇದೀವಿ, ಅವ್ರ ಕೈಲೇ ಲೈವು ಇದು ಮಾಡಿಸಿದ್ದೀರಲ್ಲ ಸರ್. ಹೀರೋ ಅಂತ ಏನಿಲ್ಲ ಸರ್, ಒಂದು ಪಾತ್ರ, ನನ್ನೊಂದು ಪಾತ್ರ, ನಾನೇ ಮೇಲೆ ಮೇಜರ್ ರೋಲ್ ಅಂತೆಲ್ಲ, ದೇವರೇ ಮೇಯ್ನು ಸರ್. ಇದೆ ಸರ್, ಎಲ್ಲ ಥರನೂ ಇದೆ, ಎಲ್ಲ ಥರನೂ ಇದೆ ಸರ್. ಹೌದು ಸರ್, ರಿಯಲ್ ಇನ್ಸಿಡೆಂಟ್ ಸರ್. ಇಲ್ಲ ಸರ್, ಆ ಥರ ಇಲ್ಲ, ಇಲ್ಲ ಅದೆಲ್ಲ ಇದೆ. ಹೌದೌದು, ಜಾತ್ರೆ, ಹಬ್ಬ, ಸಡಗರ, ಆನಂದ ಎಲ್ಲ ಥರನೂ ಇದೆ ಸರ್. ಇನ್ನು ನಾನೇ ಹೀರೋ ಅಂತ ಏನಿಲ್ಲ ಸರ್ ಇದರಲ್ಲಿ, ಈ ಸಿನಿಮಾನೇ ಹೀರೋ ಸರ್. ನಂದೊಂದು ಪಾತ್ರ ಅಷ್ಟೇ. ಸುಮಾರು ಒಂದು 30-40 ಜನ ಆರ್ಟಿಸ್ಟ್ ಇದ್ದಾರೆ ಸರ್ ಇದರಲ್ಲಿ. ಎಲ್ಲ ಅವ್ರನ್ನ ಇಟ್ಕೊಂಡು ಸುಮಾರು 2 ವರ್ಷ ಸತತವಾಗಿ ಒಂದು 8 ಕ್ಯಾಮ್ರಾ ಇಟ್ಕೊಂಡು 5 ಜನ ಡೈರೆಕ್ಟ್ರು 5 ಕಡೆ ಶೂಟ್ ಮಾಡಿ. ದೊಡ್ಡಣ್ಣ ಸರ್ ಹೇಳ್ತಾ ಇದ್ರು, ಏನು ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹಿಂಗೆ ಮಾಡಿ ಹೇಳ್ಬಿಟ್ಟಿದ್ರಿ, ಡಬ್ಬಿಂಗ್ ಮಾಡ್ಬೇಕಾದ್ರೆ ಬಂದು ಹೇಳಿದ್ರು, ಏನು ಹಿಂಗೆಲ್ಲ ಮಾಡ್ಬಿಟ್ಟಿದ್ದೀರಾ ನೀವು, ನಾನು ಏನೋ ಸುಮ್ಮನೆ ಏನೋ ಒಂದು ಸಿಂಪಲ್ ಸಿನಿಮಾ ಮಾಡ್ತೀರಾ ಅನ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರು. ಬಟ್ ಅವ್ರು ಡಬ್ಬಿಂಗ್ ಮಾಡೋದ ಟೈಮಲ್ಲಿ ನಮ್ಗೆ ಹೇಳಿದ್ರು, ತುಂಬ ಒಳ್ಳೇದಾಗುತ್ತೆ ನಿಮಗೆ ಅಂತ ಆಶೀರ್ವಾದ ಮಾಡಿದ್ದಾರೆ ಸರ್. ಅವ್ರು ಬರಬೇಕಾಗಿತ್ತು, ಅವ್ರ ಕಾರಣಾಂತರ ಬರೋಕ್ಕಾಗಿಲ್ಲ. ಬಜೆಟ್ ಲೆಕ್ಕನೇ ಹಾಕಿಲ್ಲ ಸರ್. ಯಾಕೆಂತಂದ್ರೆ ಬಜೆಟ್ ಲೆಕ್ಕ ಹಾಕಿದ್ರೆ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅದು ಕೋರೋದು ಒಳ್ಳೆ ಬಜೆಟ್ ಹಾಕಿ ಮಾಡಿದ್ದೆ. ಹಾಗಾಗಿ ಅದು ಇದಕ್ಕೆ ನಾನು ಲೆಕ್ಕನೇ ಇಟ್ಟಿಲ್ಲ ಸರ್, ಯಾವ ಲೆಕ್ಕ ಇಟ್ಟಿಲ್ಲ. ಆದರೆ ಎಲ್ಲ ಸೇರ್ಕೊಂಡು ಟೀಮ್ ವರ್ಕ್ ಮಾಡಿದ್ವಿ ಸರ್. ಎಲ್ಲರೂ ಸಹಕಾರ ಮಾಡಿದ್ದಾರೆ. ಯಾರೇ ಆಗಿರ್ಬೋದು, ಯಾರೂ ಪೇಮೆಂಟ್ ತೊಗೊಂಡಿಲ್ಲ ಸರ್ ಇದರಲ್ಲಿ. ಇನ್ನೊಂದು ಹೇಳ್ತೀನಿ, ಯಾರೂ ಪೇಮೆಂಟ್ ತೊಗೊಂಡಿಲ್ಲ, ಎಲ್ಲ ನಮ್ಮ ಫ್ರೆಂಡ್ಶಿಪ್ಗೋಸ್ಕರ ಮಾಡಿದ್ದಾರೆ. ಏನು ಈ ಸಿನಿಮಾಯಿಂದ ಚೆನ್ನಾಗಿ ಬಂದರೆ ಅವ್ರಿಗೂ ಅದು ಪಾಲಿದೆ. ಹೌದು ಸರ್. ನಾನು ಮೊದಲೇ ಹೇಳಿದ್ದೀನಿ ಅವ್ರು ಎಲ್ರಿಗೂ, ದಯಮಾಡಿ ಎಲ್ಲ ಸಹಕಾರ ಮೊದಲು ಕೂರ್ಸ್ಕೊಂಡು ಇವಾಗ ಎಲ್ಲರಿಗೂ ಹೇಳಿದೆ ನಾನು, ನೀವು ಸಪೋರ್ಟ್ ಕೊಟ್ಟರೆ ನಾನು ಸಿನಿಮಾ ಮಾಡ್ತೀನಿ ಸರ್. ಎಲ್ಲ ಆರ್ಟಿಸ್ಟು ಇನ್ಕ್ಲೂಡಿಂಗ್ ದೊಡ್ಡಣ್ಣನು
ಒಂದು ಸ್ಮಾಲ್ ಏನೋ ಕನ್ವೀನಿಯನ್ಸ್ ಅಂತ ಕೊಟ್ಟಿದ್ದೀವಿ ಅಷ್ಟೇ ಸರ್. ಎಲ್ಲರಿಗೂ ಅಷ್ಟೇ, ಪ್ರತಿಯೊಬ್ಬ ಆರ್ಟಿಸ್ಟನ್ನು ತನಿಷಾ ಮೇಡಮ್ ಆಗಿರ್ಬೋದು, ಮೇಡಮ್ ಇದೆಲ್ಲ ಸಿನಿಮಾ ಮಾಡ್ತಾ ಇದೀವಿ, ಎಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅವರು ಅಷ್ಟೇ. ಬಿರಾದರ್ ಸರ್ ಆಗಿರ್ಬೋದು, ನಮ್ಮ ಗೋಪಿ ಸರ್ ಆಗಿರ್ಬೋದು. ಗೋಪಿ ಸರ್ ಪ್ರತಿ ವರ್ಷ ಬಂದು ನಮ್ಮ ಜಾತ್ರೆಯಲ್ಲಿ ಭಾಳ ಲಾಸ್ಟ್ ಒಂದು ಟೀಸರ್ ರಿಲೀಸ್ ಮಾಡಿದ್ವಿ, ಪಾಪ ಫ್ರೀಯಾಗಿ ಬಂದು ಮಾಡಿದ್ರು. ನಮ್ಮ ಗೌತಮ್ ಸರ್ ಮಾಡಿಲ್ಲ, ಅವರೆಲ್ಲ ಪಾಪ ನಮ್ಮ ಸಿನಿಮಾದಲ್ಲಿ ಅವರೇ ವಾಲಂಟ್ರಿಯಾಗಿ ಮೈಸೂರಲ್ಲಿ ಅವರಿಬ್ಬರು ಸೇರಿಕೊಂಡು, ಬಲರಾಜ್ ವಾಡಿ ಅವರಿಬ್ಬರು ಸೇರಿಕೊಂಡು ಪೋಸ್ಟ್ ಅಂಟಿಸಿ ಕೆಲಸ ಮಾಡಿದ್ರು ಅವರು. ಎಲ್ಲ ಹೆಸರು ಊರ ಹಬ್ಬ, ಜೊತೆಗೆ ಎಲ್ರು ಫ್ಯಾಮಿಲಿ ತರ ಸೇರ್ಕೊಂಡಿದ್ದಾರೆ. ಓಕೆ ಓಕೆ, ಸೂಪರ್. ಸೊ ಮಿಮಿಕ್ರಿ ಗೋಪಿ ಸರ್, ತಮ್ಮಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾರಿಗೋ ಕುರಿ ಕಡಿತಾ ಇದೀವಿ ಬನ್ನಿ ಊಟಕ್ಕೆ ಅಂತ ಹೇಳ್ತಾ ಇದ್ರಿ, ಹೇಗ ಅನಿಸ್ತು ಸಿನಿಮಾದಲ್ಲಿ ಪಾತ್ರ ನಿಭಾಯಿಸಿದ್ದು, ಏನ್ ಹೇಳ್ತೀರಿ? ಅದು ಮಧ್ಯ ಒಂದೊಂದು ಮಿಮಿಕ್ರಿ ಸೇರಿಸ್ಕೊಂಡ್ಬೇಕಲ್ಲ, ಅದು ಆ ಸಿನಿಮಾ ನೋಡಿ ನಿಜವಾಗ್ಲೂ ಕುರಿ ಕಡಿತಾ ಇದೀನಿ ಅಂತ ಇಡೀ ಊರನ್ನೇ ಕರೆಸ್ತೀನಿ. ಅದೇನಾಗುತ್ತೆ ಅನ್ನೋದು ನೀವು ನೋಡಿ, ತುಂಬಾ ಭಾವನಾತ್ಮಕವಾಗಿದೆ ಅದೊಂದು ಕಾನ್ಸೆಪ್ಟು. ಅಂದ್ರೆ ಶಂಕರ ಸರ್, ಲಕ್ಕಿ ಶಂಕರ್ ಸರ್ ಈಗ ಅಂತ ಹೇಳಿದ್ರು, ವಾಸು ಸರ್, MD ಶ್ರೀಧರ್ ಸರ್, ಬಾಹುಬಲಿ ಸರ್, ಎಲ್ಲರೂ, ವಾಸು ಸರ್, ಎಲ್ಲರೂ ಅವರೊಬ್ಬರೇ ಡೈರೆಕ್ಟರ್ ಅಲ್ಲ, ಎಲ್ಲರೂ ಎಲ್ಲ ಕಡೆ ಇರ್ತಾ ಇದ್ರು. ಎಲ್ಲರೂ ಕೆಲಸ ಟೀಮ್ ವರ್ಕ್ ಎಲ್ಲ ಮಾಡಿದ್ದಾರೆ. ನಮ್ದೊಂದು ಸಪ್ರೇಟ್ ಬ್ಲಾಕ್ ಮಾಡಿದ್ರು, ಜಾತ್ರೆನಲ್ಲಿ ಓಡಾಡೋದು, ಮಗದೊಂದು ಇಲ್ಲ, ತುಂಬಾ ನಮಗ್ ಕೊಟ್ಟಿರೋ ಕಾನ್ಸೆಪ್ಟು ಅದು ಭಾವನಾತ್ಮಕ. ಇನ್ನೊಂದು ಮತ್ತೊಂದು ಎಲ್ಲ ಸೇರಿ ಊರಪ್ಪ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ನಮ್ಮ ನರೇಶ್ ಗೌಡ್ರಂತೂ ಮೊದಲಿಂದ ಹೇಳಿದ್ರು, ಒಂದು ಕಾನ್ಸೆಪ್ಟ್ ಇದೆ, ನೀವು ಮಾಡಲೇಬೇಕು ನಮಗೆ ಅಂತೇಳಿ. ಅದು ಸಿನಿಮಾ ಶೂಟ್ ಮಾಡಿರೋ ಟೈಮ್ ಕಡಿಮೆ ಇರ್ಬೋದು, ಆದರೆ ವರ್ಷಗಳು ಕಾದಿದ್ದಾರೆ. ನಾನು ಏನು ಸರಿ ಮಿಸ್ ಆಯ್ತಲ್ಲ ಅಂದ್ರೆ ಇನ್ನು ಬರೋ ವರ್ಷನೇ ಏನು ಮಾಡೋಕ್ಕಾಗಲ್ಲ, ಮುಗಿತೀನಿ ಬರೋ ವರ್ಷನೇ ಅಂತೇಳಿ ಪಾಪ 2 ವರ್ಷದ್ದು ಈ 3ನೇ ವರ್ಷದಲ್ಲಿ ಹೋಗೊಂದು ಸ್ವಲ್ಪ ಪ್ಯಾಚ್ ಅಪ್ ಮಾಡಿದಾರೇನೋ ಗೊತ್ತಿಲ್ಲ, ಅದನ್ನು ಮಾಡಿದ್ದಾರೆ ಅನ್ಸುತ್ತೆ. ಆಮೇಲೆ ಪಾಪ ಎಲ್ಲರಿಗೂ ಪೇಮೆಂಟ್ ಕೊಟ್ಟಿಲ್ಲ ಅಂತ ಈಗ ಹೇಳಿದ್ದಾರೆ. ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಏನೋ ಒಂದು ಪೇಮೆಂಟ್ ಇರ್ತದೆ, ಕೇಳಿರ್ತಾರೆ ಅಷ್ಟೇ. ಆದರೆ ಒಂದು ಗೌರವಯುತವಾಗಿ ಜೇಬು ಹಾಕಿ ಕಳಿಸಿದ್ದಾರೆ, ಅದಂತೂ ನಿಜ. ಪಾಪ ಅವರು ಏನೋ ನಿಮ್ದು ಇದೇನು ಅನ್ಕೊಂಬೇಡಿ ಸರ್, ನಿಮ್ ಪೇಮೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ಎಲ್ಲರಿಗೂ ಕೊಟ್ಟಿದ್ದಾರೆ. ಅದರಿಂದ ಸುಮ್ಮನೆ ಪಾಪ ಅವರು ಪೇಮೆಂಟ್ ಕೊಟ್ಟ ಇಲ್ಲ ಅನ್ನೋದಕ್ಕಿಂತ ಏನೋ ಒಂದು ಅವ್ರ ಗೌರವಧನ ಅಂತ ಕೊಟ್ಟು ಕಳಿಸಿದ್ದಾರೆ. ಪಾತ್ರಗಳು ತುಂಬಾ ಚೆನ್ನಾಗಿದೆ. ಮಿತ್ರ ಅವರು, ದೊಡ್ಡಣ್ಣ ಅವರು, ವೈಜನಾಥ್ ಬೇರೆ ಸರ್ ಅವರು, ಬಾಲವಾಡಿ ರಾಜು ಅವರು, ತನಿಷಾ ಮೇಡಮ್, ಸಿದ್ದು ಮೂಲಿಮನಿ, ಮತ್ತೆ ನಮ್ಮ ಯೂಟ್ಯೂಬರ್ ಹುಡುಗಿ ಪಾಯಲ್ ಚೆಂಗಪ್ಪ ಅವರು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿದು ಕಥೆನೇ ಕೇಳಿ ನಮ್ಗೆ ಬಹಳ ಇಷ್ಟ ಆಯ್ತು. ಜನಪದ ತಜ್ಞರು ಇಲ್ಲೆಲ್ಲರೂ ಇದ್ದಾರೆ, ಎಲ್ಲರಿಗೂ ಶರಣಾರ್ಥಿಗಳ. ಯಾವ್ದು ಮೇಡಮ್? ಅದೇ ಕುರಿದು ಅದು ಸೆಂಚುರಿ ಗೌಡ್ರ ತರದ್ದು ಇದೆ. ಏನಪ್ಪ ಏನ್ ಒಪ್ಪನೆ ಹೋಯ್ತಾ ಇದೆಯಲ್ಲ, ಹೆಂಗೋ ಕುರಿ ಕಡಿತಾ ಇದೀನಿ, 7 ಹೆಂಡತಿ ಕರ್ಕೊಂಡು ಬಂದ್ಬಿಡೋ ಊಟಕ್ಕೆ, ಹೋಗ ಮುಖ. ಥ್ಯಾಂಕ್ ಯು ಗೋಪಿ ಸರ್, ವೆರಿ ಬೆಸ್ಟ್. ಧನ್ಯವಾದ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಬಿರಾದಾರ್ ಸರ್, ಊರ ಹಬ್ಬ ಸಿನಿಮಾದಲ್ಲಿ ಭಾಗಿಯಾಗಿದ್ದು ತುಂಬಾ ಖುಷಿ ಅನ್ಸುತ್ತೆ ಮೇಡಮ್. ಯಾಕಂದ್ರೆ ಇದು ವಿಶೇಷವಾದ ಕಥೆ. ಮತ್ತೆ ಎಲ್ಲ ಈಗ ಏನು ಮಾಗಡಿ ತಾಲೂಕು ಅಂತ ಏನು ಊರಿದೆಯಲ್ಲ, ಎಲ್ಲ ಭಕ್ತರೆಲ್ಲ ಬೆಂಗಳೂರಲ್ಲಿದ್ದಾರೆ. ಶಂಕರ್ ಸರ್ ಹೇಳಿದರು, ಸರ್ ಈ ಥರ ಒಂದು ಕಥೆ ಇದೆ ಅಂದಾಗ, ಮತ್ತು ನನ್ನ ಪಾತ್ರನೂ ವಿಶೇಷವಾಗಿದೆ. ಕಥೆಗೆ ಸಂಬಂಧಪಟ್ಟ ಪಾತ್ರ ಆಯ್ತು. ಆಮೇಲೆ ನಮಗೆ ಇನ್ನೊಂದೇನು ಖುಷಿ ಆಯ್ತು ಅಂದರೆ 4 ಜನ ಡೈರೆಕ್ಟ್ರು, ಲಕ್ಕಿ ಶಂಕರ್ ಅವರು, ಕ್ಯಾಮ್ರಾಮನ್ ಅವರು, ವಾಸು ಅವರು, ಶ್ರೀಧರ್ ಅವರು, ಎಲ್ಲರೂ ಒಟ್ಟಿಗೆ ಸಿಕ್ಕರು. ಮತ್ತು ಎಲ್ಲ ಜೊತೆ ನಾವು ಕೆಲಸ ಮಾಡಿದ್ವಿ. ಹಾಗಾಗಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಶಂಕರ್. ಮತ್ತು ಅವರು ಒಂದು 4-5 ಸಿನಿಮಾದಲ್ಲಿ ಕೂಡ ನಾನು ಪಾತ್ರ ಮಾಡಿದ್ದೀನಿ. ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ಇದು ಒಂದು ಚೌಡೇಶ್ವರಿ ತಾಯಿ ಒಂದು ಕಥೆ, ಮತ್ತು ಅದು ಯಾರ್ಯಾರಿಗೆ ಏನು ಆಶೀರ್ವಾದ ಆಗಿದೆ ಅನ್ನೋದು ಕೂಡ ಕೆಲವು ನಿದರ್ಶನಗಳಿದೆ, ನಮ್ಮ ನಿರ್ಮಾಪಕರು ಹೇಳಿದ್ದಾರೆ. ಹಾಗೆ ತಾವೆಲ್ಲರೂ ಒಂದು ವಿಶೇಷವಾದ ಕಥೆ ಇದೆ, ದೇವಿಯ ಕಥೆ, ದೇವಿ ಮಹಾತ್ಮೆ. ಎಲ್ಲರೂ ಈ ಪಿಕ್ಚರ್ ತಾವೆಲ್ಲರೂ ನೋಡಿ ಗೆಲ್ಲಿಸ್ಬೇಕಂತೇಳಿ ನಾನು ಅನೇಕ ಬಂದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ ಎಂದಿಗಿಂತ ಸ್ವಲ್ಪ ಜಾಸ್ತಿನೇ ತುಂಬಿ ತುಳುಕ್ತಾ ಇದೆ ಇವತ್ತು ಈ ಒಂದು ಹಾಲ್ ಅಂತ ಹೇಳ್ಬೋದು. ಮಾಧ್ಯಮ ಮಿತ್ರರು ತುಂಬಾ ಜನ ಇದ್ದೀರಿ. ಅದ್ರ ಜೊತೆಗೆ ನಮ್ಮ ನರೇಶ್ ಸರ್ ಅವರ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಸೇರಿ, ಅಂದ್ರೆ ಈ ಹಾಲ್ ನೋಡಿದ್ರೆ ಗೊತ್ತಾಗ್ತದೆ ಅವ್ರಿಗೆ ಎಷ್ಟು ರೀತಿನಲ್ಲಿ ಸಪೋರ್ಟ್ ಮಾಡೋದಕ್ಕೆ ಮುಂದೆ ಬಂದಿದ್ದೀರಾ ಅಂತ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು ಬಂದಿದ್ದಕ್ಕೆ. ಅಂಡ್ ಊರ ಹಬ್ಬ
ನನಗೆ ರಂಗಸ್ವಾಮಿ ಅಂತ ಹೇಳಿ ಪ್ರೊಡಕ್ಷನ್ ಮ್ಯಾನೇಜರ್ ಸರ್ ಅವರು, ನಾನು 2010-11 ಅಲ್ಲಿ ಒಂದು ಸಿನಿಮಾ ವರ್ಕ್ ಮಾಡಿದ್ದೆ. ಅದಾದ್ಮೇಲೆ ಅವ್ರು ಮತ್ತೆ ನನಗೆ ಸಿನಿಮಾಗೆ ಕಾಲ್ ಮಾಡಿದ್ದು ಊರ ಹಬ್ಬಕ್ಕೆ. ಯಾಕಂದ್ರೆ ಇಲ್ಲಿರೋರು ಎಲ್ಲರೂ ಸಿಕ್ಕಾಪಟ್ಟೆ ದೊಡ್ಡವರು, ಅಂದ್ರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಇರೋರಾಗಿರ್ಬೋದು ಅಥವಾ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಎಲ್ಲರೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂತವ್ರು, ಅದ್ರ ಜೊತೆಗೆ ಆರ್ಟಿಸ್ಟ್ಗಳಾಗಿರ್ಬೋದು ಪ್ರತಿಯೊಬ್ಬರು. ಸೊ ನಾನು ನಾನೊಂಥರ ಹೊಸ ಸೇರ್ಪಡೆ ಆದೆ ಈ ಊರ ಹಬ್ಬ ತಂಡಕ್ಕೆ. ನನಗೆ ಅವರು ಈ ಸ್ಟೋರಿ ಲೈನ್ ನ ಎಕ್ಸ್ಪ್ಲೇನ್ ಮಾಡಿದಾಗ ನನ್ಗೆ ಅನ್ನಿಸ್ತು, ಓಕೆ, ಅವಾಗಿನ್ನೂ ನಮ್ಮ ಕುಪ್ಪಂಡಾಸ್ ಓಪನ್ ಆಗಿರ್ಲಿಲ್ಲ ಸರ್. ಲೈಕ್ ನನ್ನ ಹೆಸರು ತನಿಷಾ ಕುಪ್ಪಂಡ, ಎಲ್ಲರೂ ನೆನ್ಪಿಟ್ಕೋಬೇಕು ಅಂತ ಕುಪ್ಪಂಡಾಸ್ ಅಂತ ನಾನು ಸ್ಟಾರ್ಟ್ ಮಾಡ್ಬೇಕಂತ ಹೇಗೆ ಅನ್ಕೊಂಡು, ಆ ರೀತಿ ಅವರು ಉಜ್ಜಿನಿ ಅವರ ಒಂದು ನೇಮ್ ಬ್ರಾಕೆಟ್ ನಲ್ಲಿ ಹಾಕೊಂಡಿದ್ದಾರೆ. ಸೊ ಅದನ್ನ ಅವರು ಹೈಲೈಟ್ ಮಾಡ್ಬೇಕು ಅಂತ. ಅದ್ರ ಜೊತೆಗೆ ಈ ತರಹದ ಒಂದು ಸಖತ್ತಾಗಿರುವಂತಹ ಊರ ಹಬ್ಬ ನಡೀತಾ ಇದೆ ಅನ್ಬೇಕಾದ್ರೆ ಅದನ್ನ ಇನ್ನೊಂದಷ್ಟು 1000 ಜನ 1,00,000 ಜನ ನೋಡ್ಲಿ ಅನ್ನೋ ಕಾರಣಕ್ಕೆ ಊರ ಹಬ್ಬ ಅಂತಾನೆ ಹೆಸರಿಟ್ಟು ಅವ್ರು ಇಷ್ಟೊಂದು ಬ್ಯೂಟಿಫುಲ್ ಆಗಿ ಸಿನಿಮಾ ಮಾಡಿದ್ದಾರೆ. ಅಂಡ್ ಇದರಲ್ಲಿ ತುಂಬಾ ಯೂನಿಕ್ ಅಂತ ನನಗನ್ಸಿದ್ದು, ಹೋಗಿ ನಾನು ಶೂಟ್ ಮಾಡಿದ್ದು ಕೇವಲ 3 ದಿವಸ. ಬಟ್ ಅದೊಂಥರ ಹೇಗಿತ್ತು ಅಂತಂದ್ರೆ, ಸಾಮಾನ್ಯವಾಗಿ ಹಿಂದಿ ಸಿನಿಮಾಗಳ ಸೆಟ್ ಅನ್ನ ನೀವು ನೋಡಬಹುದು ಅಥವಾ ಸೆಟ್ ಅಲ್ಲಿ ಶೂಟ್ ಮಾಡೋರ್ನ ನೀವೇನಾದ್ರೂ ಅದ್ರ ಬಗ್ಗೆ ನಾಲೆಜ್ ಇತ್ತು ಅಂತಂದ್ರೆ, ಈ ರೋಡ್ಗೆ ಹೋದ್ರೆ 2 ಆರ್ಟಿಸ್ಟ್ ಕಾಣಿಸ್ತಾರೆ, ಆ ರೋಡ್ಗೆ ಹೋದ್ರೆ ಇನ್ನೊಂದು 4 ಜನ ಆರ್ಟಿಸ್ಟ್ ಕಾಣಿಸ್ತಾರೆ, ಇನ್ನೊಂದು ರೋಡ್ಗೆ ಹೋದ್ರೆ ಇನ್ನೊಂದು 4 ಜನ ಆರ್ಟಿಸ್ಟ್ ಕಾಣಿಸ್ತಾರೆ. ಊರ ಹಬ್ಬ ಸಿನಿಮಾನ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಅದೇ ರೀತಿಯಾಗಿ ಅನ್ಸಿದ್ದು. ಒಂದೊಂದು ರೋಡಲ್ಲಿ 4 ಜನ ಆರ್ಟಿಸ್ಟ್ ಅಂದ್ರೆ ಇವ್ರು ಅವರು ಅಂತ ಅನ್ನೋ ರೀತಿನಲ್ಲಿ ನಮಗೊಂದು ಕ್ಯೂರಿಯಾಸಿಟಿ ಜಾಸ್ತಿ ಇರ್ತಾ ಇತ್ತು, ಇನ್ಯಾರಿದ್ದಾರೆ ಅಂತ ಅನ್ಬಿಟ್ಟು. ಅಂಡ್ ಸರ್ ಹೇಳ್ದಾಗೆ ಆ ಶೂಟಿಂಗ್ ಸ್ಪಾಟ್ ನಲ್ಲಿ ನಾನು ನೋಡಿದಾಗ ಎಲ್ಲರಿಗಿಂತ ಹೆಚ್ಚು ನಾನು ಹೈಲೈಟಿಂಗ್ ಆಗಿ ನನಗೆ ಕಾಣಿಸಿದ್ದು ದೊಡ್ಡಣ್ಣ ಸರ್. ತುಂಬಾ ಸಿಂಪಲ್ ಆಗಿ ಯಾವ ಸ್ಪಾಟ್ ಅಂದ್ರೆ ಆ ಸ್ಪಾಟ್ ಅಲ್ಲಿ ಶೂಟ್ ಮಾಡ್ತಿದ್ರು. ಅಂಡ್ ಇನ್ನೊಂದು ಅರವಿಂದ್ ಸರ್ ಶೂಟ್ ಮಾಡ್ತಾ ಇದ್ರು. ಅಂಡ್ ಕೆಲವ್ರನ್ನ ನಾನು ಮೀಟ್ ಮಾಡೋದಕ್ಕೆ ನನಗೆ ಅವಕಾಶನೇ ಸಿಕ್ಕಿಲ್ಲ ಅಲ್ಲಿ, ಯಾಕೆಂದ್ರೆ ಅಷ್ಟು ಸ್ಪಾಟ್ ಗಳಲ್ಲಿ ಶೂಟ್ ನಡೀತಾ ಇತ್ತು. ಅಂಡ್ ಅಷ್ಟು ದೊಡ್ಡ ಮಟ್ಟದ ಜಾತ್ರೆ ನಾನು ಲೈಫ್ ನಲ್ಲಿ ನೋಡಿರ್ಲಿಲ್ಲ, ನಾನು ನೋಡಿರೋದನ್ನೇ ಮೊದಲನೇ ಬಾರಿ. ಗಣೇಶ್ ಅವರ ದೊಡ್ಡ ವಿಶೇಷ ಅಂತಂದ್ರೆ, ಹಂಪಿ ವಿಶ್ವವಿದ್ಯಾಲಯದಲ್ಲಿ ಅನೇಕ ಜನಪದ ಕೆಲಸಗಳನ್ನ ಮಾಡುವಂತ ಪ್ರೊಫೆಸರ್ ಇ.ಜಿ. ಬೋರ್ಲಿಂಗರ್ನಲ್ಲಿ ಕರ್ಕೊಂಡು ಬಂದಿರೋದು ನಿಜಕ್ಕೂ ಅತ್ಯುತ್ತಮವಾದಂತಹ ಕೆಲಸ. ಥ್ಯಾಂಕ್ ಯು ಸರ್. ಇವರ ಸಂದರ್ಭದಲ್ಲಿ ತುಂಬಾ ಕೆಲಸಗಳು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಜನಪದದ ಮೇಲೆ ತುಂಬಾ ಕೆಲಸಗಳಾಗಿದೆ. ಹಾಗಾಗಿ ಸಿನಿಮಾಕ್ಕೆ ಮೂಲ ದ್ರವ್ಯ ಸಿನಿಮಾ ಒಂದು ಅಪ್ಲೈಡ್ ಆರ್ಟ್ ಅದೆಲ್ಲವನ್ನೂ ಸೇರ್ಕೊಂಡಿರ್ತದೆ. ಚತುರ್ವಿಧ ಅಭಿನಯ ಅಂತ ನಾವು ಏನ್ ಹೇಳ್ತೀವಿ ಅದೆಲ್ಲವೂ ಕೂಡ ಸಿನಿಮಾದಲ್ಲಿರುತ್ತೆ. ಆ ಸಿನಿಮಾಕ್ಕೆ ಎಲ್ಲರನ್ನೂ ಬಳಸ್ಕೊಂಡು ಮಾಡೋ ಒಂದು ಚಾಕಚಕ್ಯತೆ, ಕೌಶಲ್ಯತೆ ಮತ್ತೆ ಹೃದಯ ವೈಶಾಲ್ಯತೆ ಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಊರಹಬ್ಬ ಮಾಡಿರುವಂತ ನರೇಶ್ ಗೌಡ್ರು ನಿಜವಾಗ್ಲೂ ಕೂಡ ಅಭಿನಂದಾರ್ಹರು. ಅವರ ಪ್ರೆಸೆಂಟೇಷನ್ ಯಾವತ್ತೂ ಕೂಡ ಒಂದು ರೀತಿ ಎಲ್ಲರನ್ನೂ ಬಳಸುವಂತಹ ಅತ್ಯುತ್ತಮವಾದ ಗೆಳೆತನ. ಆ ಗೆಳೆತನಕ್ಕೆ ಯಾರೂ ಇಲ್ಲ ಅನ್ನೋಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಒಂದಾಗಿದ್ದು ಒನ್ಸ್ ಮೋರ್ ಕೌರವ ಸಂದರ್ಭದಲ್ಲಿ, ಆ ಒನ್ಸ್ ಮೋರ್ ಕೌರವ ಸಂದರ್ಭದ ಜರ್ನಿ ಊರ ಹಬ್ಬದ ಒಟ್ಟಿಗೆ ಮುಂದುವರಿತಾ ಇದೆ. ನಮ್ಮೆಲ್ಲರನ್ನು ಅವರು ಅಲ್ಲಿ ಕೆಲಸ ಮಾಡಿಸಿದ್ದಾರೆ. ಸರ್ 2 ದಿನ ಇದೆ ಬನ್ನಿ ಈಗ ಮಾಡೋಣ ಅಂತ. ನಾವೆಲ್ಲ ಒಂದು ರೀತಿ ಊರ ಹಬ್ಬಕ್ಕೆ ಹೋಗಿ ಅಲ್ಲಿಯೇ ಪಾತ್ರಧಾರಿಯಾಗಿ ನಾವೆಲ್ಲರೂ ಕೆಲಸ ಮಾಡಿದ್ವಿ. ತನಿಷ್ ಅವ್ರು ಹೇಳಿದಾಗೆ ಯಾವುದೇ ಬೀದಿ ಗಲ್ಲಿಗೆ ಹೋದ್ರು ಅಲ್ಲೊಬ್ಬ ಡೈರೆಕ್ಟ್ರು, ಅಲ್ಲೊಂದು ಕ್ಯಾಮ್ರಾಮನ್, ಅಲ್ಲೊಂದು ಆರ್ಟಿಸ್ಟು, ಈಗ ಇಡೀ ಊರನ್ನೆಲ್ಲರೂ ನಾವು ವ್ಯಾಪಿಸ್ಕೊಂಡಿದ್ವಿ. ಹಾಗಾಗಿ ಅತ್ಯುತ್ತಮವಾಗಿ ಸಿನಿಮಾ ಬಂದಿದೆ. ನನಗೆ ಮೊದಲು ಯಾರೋ ಹೇಳಿದ್ರು, ಅದು ಅಂದ್ರೆ ಮ್ಯೂಸಿಕ್ ಬರೋದಕ್ಕೂ ಮೊದಲು ಕೆ ಸರ್ ಹೇಳಿದ್ರು, ಮ್ಯೂಸಿಕ್ ಬರೋದಕ್ಕೂ ಮೊದಲು ಏನೋ ಒಂದು ರೀತಿ ಅನಿಸ್ತಾ ಇತ್ತು. ನಾನು ಡಬ್ಬಿಂಗ್ ಹೋದಾಗ ನಿಜವಾಗ್ಲೂ ಥ್ರಿಲ್ ಆಗ್ಬಿಟ್ಟೆ. ನಂದು ಮತ್ತೆ ಬೈಕೋ ನಾಗರಾಜ್ ಅವ್ರ ಕಾಂಬಿನೇಷನ್ನು. ಗೆಳೆಯನ ಮನೆಗೆ ಇನ್ಯಾರೋ ಬಂದಿರ್ತಾರೆ, ಅಂದ್ರೆ ಇನ್ನೊಬ್ಬ ಗೆಳೆಯ ತುಂಬಾ ದಿವಸ ಆದ್ಮೇಲೆ ಬಂದಿರ್ತಾನೆ. ಅಲ್ಲಿ ಸಂಬಂಧಗಳು ಕೂಡ್ಬಿಡ್ತದೆ. ಈ ಮದುವೆ ಸಮಾರಂಭಗಳು, ಮದುವೆ ಸಮಾರಂಭಗಳಾಗ್ಬೋದು, ಊರಹಬ್ಬ ಆಗ್ಬೋದು, ಈ ತಂಬಿಟ್ಟು ಆರತಿ ಆಗ್ಬೋದು, ಇವೆಲ್ಲ ಏನು ಅಂತಂದ್ರೆ ಸಂಬಂಧಗಳ ಮತ್ತೆ ಬೆಸೆಯುವಂಥದ್ದು, ಸಂಬಂಧಗಳ ಕೂಡುವಿಕೆ, ಹೊಸ ಸಂಬಂಧಗಳನ್ನ ಮತ್ತೆ ನೋಡುವಂತ ಸಂದರ್ಭಗಳೇ ಆಗಿರ್ತದೆ. ನಮ್ಮೆಲ್ಲ ರಿಚುವಲ್ ಅಲ್ಲಿ ಅದೇ ಮೂಲಭೂತವಾಗಿ ಕಂಡು ಬರುತ್ತೆ. ಸೊ ಇದೊಂದು ಪ್ರಯೋಗನೆ. ಯಾಕಂತ ಹೇಳಿದ್ರೆ ಸರ್ ಹೇಳಿದ ಹಾಗೆ, ತನಿಷ್ ಅವ್ರು ಹೇಳಿದಾಗೆ ಎಲ್ಲ ಅದು ಕ್ಯಾಮ್ರಾ ಜೊತೆಗೆ ಡೈರೆಕ್ಟರ್ಸ್ಗೂ ಕೂಡ ಒಂದು ಸವಾಲಿನ ಕೆಲಸ. ಹಾಗಾಗಿ ಡೈರೆಕ್ಟ್ ವಿಷಯಕ್ಕೆ ಬರ್ತಾರೆ. ಊರಹಬ್ಬ ಇದು ನಾನ್ ಮಾಡಿದ್ದಲ್ಲ, ಆಕ್ಚುಲಿ ತಾಯಿ ಚೌಡೇಶ್ವರಿ ದೇವಿ ಮಾಡಿಸಿರೋದು ಅಂತ ನಾನು ಅನ್ಕೊಂಡಿದ್ದೀನಿ. ಫಸ್ಟ್ ದಿನದಿಂದ ಹಂಗೆ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಆ ದೇವಿ ಶಕ್ತಿನೇ ಆ ಥರದ್ದು. ಅದನ್ನ ನಂಬಿ ಈ ಸಿನಿಮಾ ಮಾಡಿದ್ದೀನಿ. ಎರಡನೇದಾಗಿ ತುಂಬಾ ಕೃತಜ್ಞತೆಗಳು ನಾವು ಹೇಳ್ಬೇಕಾಗಿರೋದು ನಮ್ಮ ತಂಡದವರು ಎಲ್ಲರೂ ಬಂದ್ಬಿಟ್ಟು ಉಜ್ಜಿನಿ ಊರು ಜನತೆಗೆ. ಯಾಕಂತ ಹೇಳಿದ್ರೆ ಅವ್ರ ಸಹಕಾರ ಇಲ್ಲಾಂದ್ರೆ ಈ ಸಿನಿಮಾನೇ ಶೂಟಿಂಗ್ ಮಾಡಕ್ ಆಯ್ತಾ ಇರಲಿಲ್ಲ.
ಅಷ್ಟು ನೀಟಾಗಿ ನಮಗೆ ಕೋಆಪರೇಟ್ ಮಾಡಿ ಎಲ್ಲಾನು ಅನುಕೂಲ ಮಾಡಿ ಆ ಜಾತ್ರೆ ಮೇಲೆ ಶೂಟಿಂಗ್ ಮಾಡೋಂಗೆ ಮಾಡಿಕೊಟ್ಟು ಇವತ್ತು ಈ ಸಿನಿಮಾ ರಚನೆ ಆಗಿದೆ. ನಮ್ಮ ಸಿನಿಮಾದ ನಿಜವಾದ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ನಮ್ಮ ನಿರ್ಮಾಪಕರು ನರೇಶ್ ಗೌಡ್ರು. ಯಾಕಂತ ಹೇಳಿದ್ರೆ ಇವತ್ತಿನ ಸ್ಥಿತಿನಲ್ಲಿ ಸಿನಿಮಾ ಮಾಡೋದು ಬಹಳ ಕಷ್ಟ ಇದೆ, ಎಲ್ಲರಿಗೂ ಗೊತ್ತಿದೆ. ಬಟ್ ಈ ತರದ್ದು ಒಂದು ಪ್ರಯೋಗ ಮಾಡಿದಾಗ ಧೈರ್ಯ ಮಾಡಿ ಬೆನ್ ತಟ್ಟಿ ಅಯ್ಯೋ ಮಾಡಿ ಸಾರ್ ಅಂತ ಹೇಳ್ಬಿಟ್ಟು, ನಾನು ಸುಮ್ಮನೆ ಒಂದು ಲೈನ್ ಹೇಳಿದೆ, ಒಂದು ಪಾಯಿಂಟ್ ಹೇಳಿದೆ ಸ್ಟಾರ್ಟಿಂಗ್, ಈ ತರ ಚೆನ್ನಾಗಿರುತ್ತೆ ಸರ್ ಅಂತ ಹೇಳ್ಬಿಟ್ಟು ಅವರಿಂದ ಚೇಂಜ್ ಮಾಡ್ಕೊಂಡೆ ಬಂದ್ಬಿಟ್ರು. ಮಾಗಡಿಯಲ್ಲಿ ಇದ್ರು ಅವರು, ಮಾಗಡಿಯಿಂದ ಚೇಂಜ್ ಮಾಡ್ಕೊಂಡು ಬಂದು ಚೇಂಬರ್ ಕರ್ಕೊಂಡು ಟೈಪ್ ರಿಜಿಸ್ಟರ್ ಮಾಡಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ರು. ಜೊತೆಗೆ ನಮ್ಗೆ ಗುರುಗಳ ಸ್ಥಾನದಲ್ಲಿ ನಿಂತು, ಸೊ ನಾವೆಲ್ಲ ಬಂದು ತುಂಬಾ ಚಿಕ್ಕವರು, ಗುರುಗಳ ಸ್ಥಾನದಲ್ಲಿ ನಾವೆಲ್ಲ ಅಸ್ಟೆಂಟ್ ಆಗಿ ಕೆಲಸ ಮಾಡಿರುತ್ತೆ. ಕೆ ಸರ್ ಜೊತೆಲಿ ವಾಸು ಸರ್, ನಮ್ಮ ಗುರುಗಳ ಸ್ಥಾನದಲ್ಲಿ ಶ್ರೀಧರ್ ಸರ್, ವಾಸು ಸರ್, ಕೆ ಸರ್ ಕೂತ್ಕೊಂಡು ಬೆನ್ನೆಲ್ಬಾಗಿ ಒಂದು ಐಡಿಯಾ ಹೇಳಿದಾಗ ಗೋ ಹೆಡ್, ನಾವಿದೇವಲ್ಲ ಯಾಕೆ ವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ಕೂತ್ಕೊಂಡು ಕೆಲಸ ಮಾಡಿ ನಮ್ಮ ಜೊತೆನಲ್ಲಿ ಸಪೋರ್ಟ್ ಮಾಡಿ ನಮ್ಮ ಮ್ಯಾನೇಜರ್ ರಂಗಣ್ಣ ಅವರು ಎಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಕ್ ಬಿಟ್ರು, ಶೂಟಿಂಗ್ ಮಾಡಿದ್ರು. ಇದಕ್ಕೆ ಮೇನ್ ನನಗೆ ಈ ತರ ಒಂದು ಪ್ರಾಜೆಕ್ಟ್ ಮಾಡಕ್ ಆಸಕ್ತಿ. ಯಾಕಂತ ಹೇಳಿದ್ರೆ ಇದು ಒಂದು ಹಿಸ್ಟಾರಿಕಲ್ ಟ್ರೈ ಮಾಡಿರೋದು. ಯಾಕಂದ್ರೆ ಇವೆಂಟ್ ಅಲ್ಲಿ ಉಜಿನಿ ಜಾತ್ರೆನಲ್ಲಿ ಫಸ್ಟ್ ಟೈಮ್, ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್ ಒಂದು ಸಿನಿಮಾ ಚಿತ್ರೀಕರಣ ಮಾಡಿರೋದು, ಅದು ಲೈವ್ ಆಗಿ. ಅಲ್ಲಿ ಏನ್ ನಡೆಯುತ್ತೆ, ಲೈವ್ ಜೊತೆನಲ್ಲಿ ನಮ್ಮ ಸಿನಿಮಾನು ಕೂಡ ಸ್ಕ್ರೀನ್ ತನ ಇಂಪ್ಲಿಮೆಂಟ್ ಮಾಡಿ ಶೂಟಿಂಗ್ ಮಾಡಿ ಒಂದು ಸಿನಿಮಾನ ತಯಾರು ಮಾಡಿದ್ವಿ ನಾವು. ಇದಕ್ಕೆ ನನಗೆ ತುಂಬಾ ಇನ್ಸ್ಪಿರೇಷನ್, ಬಹಳ ವರ್ಷಗಳಿಂದ ಆಸಕ್ತಿ. ಏನಕ್ಕಂತ ಹೇಳಿದ್ರೆ ನಾನು ನಮ್ಮ ಗುರುಗಳಾದ ನೀಡ್ಸಲ ಗುಡ್ಸಾಮಿ ಸರ್ ಹತ್ರ ವರ್ಕ್ ಮಾಡಿದ್ದೀನಿ, ಸಿರಿಗಂಧ ಶ್ರೀನಿವಾಸ ಮೂರ್ತಿ ಸರ್ ಹತ್ರ ವರ್ಕ್ ಮಾಡಿದ್ದೀನಿ, ಈಚಿ ಬೋರ್ನಿಂಗ್ ಸರ್ ಅವ್ರ ಹತ್ರ ಕಲ್ತಿದ್ದೀನಿ. ಸೊ ಅವರು ಬರ್ದಿರೋಂಥ ಪುಸ್ತಕ ಅದನ್ನು ಓದಿದಾಗ ನಾನು ಸುಮಾರು ವರ್ಷಗಳಿಂದ ಜಾನಪದ ಕಾರ್ಯಕ್ರಮಗಳನ್ನೆಲ್ಲ ಶೂಟ್ ಮಾಡಿದ್ದೀನಿ, ಎಡಿಟಿಂಗ್ ಮಾಡಿದ್ದೀನಿ, ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಇದೆಲ್ಲ ನೋಡಿದಾಗ ಯಾಕೆ ಇಲ್ಲಿ ಮಾಡಬಾರ್ದು ಅಂತ ಅನ್ನಿಸ್ತು. ಕೆ ಸರ್ ಹೇಳ್ದಂಗೆ ನಾವು ವರ್ಷ ಜಾತ್ರೆಗೆ ಹೋದಾಗಲ್ಲ ನಮ್ಗೆ ಕಣ್ಣು ಮುಂದೆ ಕಾಣ್ತಿದ್ರೆ ಒಂದು ವೈಡ್ ಫ್ರೇಮ್, ಅಂದ್ರೆ ಕಲರ್ಫುಲ್ ಆಗಿ ತುಂಬಾ ರಿಚ್ ಆಗಿ ಒಂದು ದೊಡ್ಡ ಬಜೆಟ್ ಸಿನಿಮಾ ನೀವೇನ್ ನೋಡ್ತಿರಲ್ಲ ಅದರ ಫ್ರೇಮ್ಸ್ ಕಾಣಿಸ್ತಾ ಇತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಡೈರೆಕ್ಟ್ 24 hours 24 ಎಲ್ಲ ಇಂಪ್ಲಿಮೆಂಟ್ಸ್ ಅಲ್ಲೂ ಎಲ್ಲ ಒಂದು ಕ್ಯಾಟಗರಿಯಲ್ಲೂ ವರ್ಕ್ ಮಾಡಿದ್ದೆ ಕೆ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಯೊಂದು ಹೆಜ್ಜೆ ಈಗಲೂ ಇವತ್ತು ಕೂಡ ಅವರು ಒಂದು ಮಿಕ್ಸಿಂಗ್ ಆಗಲಿ ಡೀಟೇಲ್ಸ್ ಆಗಲಿ ಅವ್ರ ಜೊತೆಲಿ ನಿಂತು ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಐಡಿಯಾ ಕೊಡ್ತಾ ಇರ್ತಾರೆ. ತುಂಬಾ ಥ್ಯಾಂಕ್ಸ್ ಕೆ ಸರ್. ಆಮೇಲೆ ವಾಸು ಸರ್, ಶ್ರೀಧರ್ ಸರ್, ಇವರು ಸುಮ್ಮನೆ ಸಂಭಾಷಣೆ ಚಿತ್ರಕಥೆ ಅಂತ ಹಾಕಿರೋದು. ಆಕ್ಚುಲಿ ಅವರೇ ಮೇನ್ ಡೈರೆಕ್ಟರ್ಗಳು. ನಾವೆಲ್ಲ ಯಾಕಂದ್ರೆ ಶಿಷ್ಯಂದ್ರ ಅಂದ್ಮೇಲೆ ಅವ್ರ ಸಲಹೆ ಅವ್ರು ಏನ್ ಹೇಳ್ಕೊಡ್ತಾರೋ ಅದನ್ನ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನಾನು ಮಾಡಿದೆ, ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ಇದು ನಿಜವಾಗ್ಲೂ ಶೂಟಿಂಗ್ ಮಾಡಕ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ 40 ಜನ ಆರ್ಟಿಸ್ಟ್ಗಳು, ಒಂದು ಊರ್ ಜಾತ್ರೆ, ಅಲ್ಲಿ 10 ಲಕ್ಷ ಜನ, ಇದ್ರ ಮಧ್ಯದಲ್ಲಿ ಕ್ಯಾಮ್ರಾ ಇಟ್ಟು ಎಲ್ಲಾ ತರ ಆಂಗಲ್ಸ್ಗಳನ್ನ ಶೂಟ್ ಮಾಡ್ಬೇಕು, ನಾವು ಸಿನಿಮಾ ಮಾಡ್ಬೇಕು, ಎಡಿಟ್ ಮಾಡ್ಬೇಕು. ಎಡಿಟ್ ಮಾಡಿ ಈಗ ನಮ್ಮ ಹತ್ರ ಬಂದ್ಬಿಟ್ಟು ಸುಮಾರು ಒಂದು 30 ಆರ್ಟಿಸ್ಟ್ಗಳಿದೆ ಶೂಟ್ ಮಾಡಿರೋದು. 30 ಆರ್ಟಿಸ್ಟ್ ಕ್ಯಾಪ್ಚರ್ ಮಾಡಿರೋದನ್ನ ನಾವು 2 hours ಸಿನಿಮಾ ಮಾಡಿದೀವಿ. ಸೊ ನಮ್ಮ ಎಡಿಟರ್ ಅಂತೂ ಅವ್ರು ಎಷ್ಟು ಸರಿ ಎಡಿಟ್ ಮಾಡ್ರು ಗೊತ್ತಿಲ್ಲ ಪಾಪ. ಅವ್ರು ತುಂಬಾ ಪೇಷನ್ಸ್ ಇಂದ ನನ್ನ ಹತ್ರ ಕೂತ್ಕೊಂಡು ಈ 1 ವರ್ಷ ಶೂಟ್ ಮಾಡಿ ನಾವು ಎಡಿಟ್ ಮಾಡ್ಬಿಡ್ತೀವಿ, ಇನ್ನೊಂದು ವರ್ಷ ಜಾತ್ರೆಗೆ ಹೋದೆ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅದನ್ನು ತಂದು ಎಡಿಟ್ ಮಾಡಿ ಫೈನಲ್ ಟ್ರಿಮ್ ಮಾಡಿ ಎಲ್ಲರೂ ಕೂತ್ಕೊಂಡು ಒಂದು ಕಾಪಿ ತೆಗಿಯೋಷ್ಟರಲ್ಲಿ ಪಾಪ ಅವ್ರೊಂದು 10-12 ಸರಿ ಕೆಲಸ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ರವಿ ಅವ್ರಿಗೂ ಕೂಡ. ಈ ತರ ಸಿನಿಮಾಗಳು ಬಂದಾಗ ಆಕ್ಚುಲಿ ಇರುತ್ತೆ ಕೆಲವು ಕ್ವಶನ್ಸ್ಗಳು, ಆರ್ಗ್ಯುಮೆಂಟ್ಸ್ಗಳು ಇರ್ತವೆ. ಸೊ ಪುಸ್ತಕಗಳೆಲ್ಲ ಇಟ್ಕೊಂಡಿದ್ವಿ ನಾವು, ಜಾನಪದ ಪುಸ್ತಕ ಎಲ್ಲ ಇಟ್ವಿ, ತೋರಿಸಿದ್ವಿ ಆಫೀಸರ್ಗೆ. ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾವು CBFC ಆಫೀಸರ್ಗೆ, ಇಲ್ಲಿ ಯಶವಂತ್ ಸಿನ್ಹಾ ಸರ್ ಇದಾರಲ್ಲ, ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅವರು ನೋಡಿ ಮೆಚ್ಚುಗೆ ಕೊಟ್ಟು ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಮಾಡಿಕೊಟ್ರು. ಎಲ್ಲೋ ಬಾಂಬೆಗೆ ಹೋದಾಗ ಸ್ವಲ್ಪ ರಿವೈಸ್ ಹಾಕಿದ್ರು, ಅಂದ್ರೆ ಡಿವೋಷನಲ್ ಇದೆಲ್ಲ ಸಿನಿಮಾ ನೋಡಿದಾಗ ಅದನ್ನ ಕ್ಲಾರಿಫಿಕೇಶನ್ ಕೊಟ್ವಿ ನಾವು ಸೆಂಟ್ರಲ್ ವರ್ಗು ಅದನ್ನ ಮೇಲ್ ಮಾಡಿ ದಿನ ನಮ್ಮ ನಿರ್ಮಾಪಕರು ಯಾರನ್ನೂ ಬಿಟ್ಟಿಲ್ಲ. ಆಕ್ಚುಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗೂ, ಬಾಂಬೆ ಆಗಲಿ, ಡೆಲ್ಲಿ ಆಗಲಿ, ಸೆಂಟ್ರಲ್ ಮಿನಿಸ್ಟರ್ ವರ್ಗು, ಬ್ರಾಡ್ಕಾಸ್ಟ್ ಮಿನಿಸ್ಟರ್ ದಿನ ಮೇಲ್ ಮಾಡಿ ಫಾಲೋ ಅಪ್ ಮಾಡಿ ಕ್ಲಾರಿಫಿಕೇಶನ್ ಕೊಟ್ಟು. ಸರ್ ಕಂಟೆಂಟ್ ಅಂದ್ರೆ ಆಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್, ಈಗ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಕಲ್ಚರ್, ರಿಲಿಜಿಯಸ್ ಇದೆಲ್ಲ ಬಂದಾಗ ಒಂದು ನೋಟಿಫಿಕೇಶನ್ ಆಗುತ್ತೆ ಪಾಪ್ ಅಪ್ ಸರ್. ಮೋಸ್ಟ್ಲಿ ಆ ಉದ್ದೇಶದಿಂದ ಏನಾರ ಮಾಡಿದ್ರೆ ಏನೋ ಗೊತ್ತಿಲ್ಲ, ಅದು ಆನ್ಸರ್ ಸಿಕ್ಕಿಲ್ಲ ನಮ್ಗೆ. ಅದು ಆಕ್ಚುಲಿ ಒಂದು ನಮ್ದೊಂದೇ ಸಿನಿಮಾ ಅಲ್ಲ, ಈ ಊರ ಹಬ್ಬ ಅಂದ್ರೆ ಅದು ಡಿವೋಷನಲ್ ಫೀಲ್ ಬರುತ್ತೆ, ಕಲ್ಚರ್ ಬರುತ್ತೆ. ಮೋಸ್ಟ್ಲಿ ಅದು ಏನಕ್ಕೆ ನಮ್ಗೆ ಆನ್ಸರ್ ಸಿಕ್ಕೇ ಇಲ್ಲ. ಆಕ್ಚುಲಿ ಒಂದೇನಂದ್ರೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಆಮೇಲೆ ನಾವೇ ಕೊಟ್ಬಿಟ್ವಿ. ಅದಕ್ಕೆ ಏನ್ ಬೇಕಾದ್ರೆ ನಮ್ಮ ಪ್ರೊಡ್ಯೂಸರ್ ದಿನ ಅದನ್ನ ಮೇಲ್ ಮಾಡ್ಬಿಟ್ಟು ಫುಲ್ ಡೀಟೇಲ್ ಆಗಿ. ಆಮೇಲೆ ಏನು ಸಮಸ್ಯೆ ಇದೆ ನಮ್ಗೆ ಇವತ್ತಿನ ಸೆನ್ಸರ್ ಅಲ್ಲಿ ಅದೆಲ್ಲ ಕೊಟ್ಟಿದ್ರು, ಅದಕ್ಕೆ ಪರಿಹಾರವನ್ನು ಸಿಕ್ಕಿದೆ ಈಗ ಆಲ್ರೆಡಿ. ಇಲ್ಲಿ ಮೇನ್ ನಮ್ಮ ಗುರುಗಳು MD ಶ್ರೀಧರ್ ಸರ್ ಮತ್ತೆ ಕೆ ಸರ್, ವಾಸು ಸರ್, ಇವರೇ ಮೇನ್ ಇಲ್ಲಿ ಆ್ಯಕ್ಚುಲಿ. ಅದಕ್ಕೆ ಇವರು ಮೇನ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ ನರೇಶ್ ಅವರು, ಇವರು ಮೇನ್ ಆ್ಯಕ್ಚುಲಿ. ನಾವು ಏನು ಮಾಡಿದ್ವಿ, ಊರ ಹಬ್ಬ ಅಂದ ತಕ್ಷಣ ಎಲ್ಲರೂ ಒಂದು ಇತಿಹಾಸ ಇರುತ್ತೆ, ಎಲ್ಲ ಊರಲ್ಲೂ ಒಂದು ಇತಿಹಾಸ ಇರುತ್ತೆ.
ಒಂದು ಎಳೆ ಹಿಡಿದು ತುಂಬ ಚೆನ್ನಾಗಿತ್ತು ಅದು ಆ್ಯಕ್ಚುಲಿ. ಸೊ ಅದನ್ನ ಕೂತ್ಕೊಂಡು ಡಿಸ್ಕಷನ್ ಮಾಡಿದಾಗ ಒಂದು ಒಳ್ಳೆ ಕತೆ ಆಯಿತು. ಅದನ್ನು ಮುಂದೆ ಪ್ರೆಸೆಂಟೇಷನ್ ಮಾಡ್ತಾ ಇದ್ವಿ. ನಮಗೆ ಅಲ್ಲಿ ಊರ ಹಬ್ಬ ಶೂಟಿಂಗ್ ಹೋದಾಗ ನಮ್ಗೆ ಅನಿಸ್ತಾ ಇತ್ತು ಅವರೆಲ್ಲ ಊರ ಹಬ್ಬ ಮಾಡ್ತಾ ಇದ್ರೆ ನಾವು ಸಿನಿಮಾ ಹಬ್ಬ ಮಾಡ್ತಾ ಇದ್ದಂಗೆ ಅನಿಸ್ತಾ ಇತ್ತು. ಯಾಕಂದರೆ ಎಲ್ಲ ಅಷ್ಟೊಂದು ಜನ ಟೆಕ್ನಿಷಿಯನ್ಸು, ಅಷ್ಟೊಂದು ಜನ ಕ್ಯಾಮ್ರಾಗಳು, ಅಷ್ಟೊಂದು ಆರ್ಟಿಸ್ಟ್ಗಳು, ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್. ಯಾಕಂದರೆ ಆ ಊರ ಹಬ್ಬದಲ್ಲಿ ಒಂದೊಂದು ಕತೆ ಇದೆ, ಫೀಲಿಂಗ್ಸ್ ಇದೆ, ಲವ್ ಇದೆ, ಎಮೋಷನಲ್ ಇದೆ, ಏನೇನೆಲ್ಲ ಇದೆ, ಆ ಕಾಮಿಡಿ ಇದೆ. ಅದು ಬಿಟ್ಟು ಈಗ ಬಸ್ಸಲ್ಲೇ ಬರಿತಾ ಇದ್ದಾರೆ ನೋಡಿ, ಅದೇನು ಪ್ರಾಣಿಗಳನ್ನ ಪ್ರಾಣಿಗಳ ಮೇಲೆ ದಯೆ ಇರಲಿ ಅದನ್ನು ಬಳಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಸೊ ಈಗ 19ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ, ನಿಮ್ಗಳ ಆರೈಕೆ ಮತ್ತು ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು. ನಮಸ್ಕಾರ.